ನೀ ಎಲ್ಲಿ ಮಾಯವಾಗಿ ಹೋದೆ ಪಾರ್ಟ್ 2. ವಿಜಯ್ ಕೂಡ ಅಷ್ಟೇ. ನನ್ನನ್ನು ಕಂಡಾಗ ಅವನ ಮುಖದ ಮೇಲೆ 100 ಕ್ಯಾಂಡಲ್ನ ಬಲ್ಬ್ ಬೆಳಗುತ್ತಿತ್ತು. ನಮ್ಮಿಬ್ಬರ ಪ್ರೀತಿ ಬರೀ ಒಂದು ಮುಗುಳುನಗೆಯಲ್ಲಿ ಕೊನೆಗೊಳ್ಳುತ್ತಿತ್ತು. ಹೊರಗೆ ಮಾತ್ರ ಎಂದಿನಂತೆ ನವಿರಾದ ಮಾತುಕತೆ ನಮ್ಮಿಬ್ಬರ ಮಧ್ಯೆ ಇರುತ್ತಿತ್ತು. ರಚನಾ ತಾನು ಬರೆಯುತ್ತಿದ್ದ ಪಟ್ಟಿಯನ್ನು ಪೂರ್ಣಗೊಳಿಸಿ ಅದನ್ನು ಕಾಲೇಜಿಗೆ ಒಯ್ಯುವ ಪುಸ್ತಕದಲ್ಲಿಟ್ಟುಕೊಂಡು ನನ್ನೊಂದಿಗೆ ಹೊರಟಳು. ಕಾಲೇಜಿಗೆ ಈಗಾಗಲೇ ಹೊತ್ತಾಗಿತ್ತು. ಕಾಲೇಜಿನಿಂದ ಬರುವಾಗ ಕಿರಾಣಿ ಅಂಗಡಿಗೆ ಹೋಗಿ ಸಾಮಾನಿನ ಪಟ್ಟಿಯನ್ನು ಕೊಟ್ಟರೆ ಸಾಕು ಎಂದಳು. ನಾವಿಬ್ಬರೂ ಕಾಲೇಜು ತಲುಪಿದೆವು. ಅಂದಿನ ಪಾಠಗಳನ್ನು ಮುಗಿಸಿಕೊಂಡು ನಾವಿಬ್ಬರೂ ಹಿಂತಿರುಗಿದೆವು. ನಾವು ಮನೆಗೆ ಬರುವಾಗ ಒಂದು ಮುಖ್ಯ ರಸ್ತೆಯನ್ನು ದಾಟಿ ಬರಬೇಕಾಗಿತ್ತು. ಅದು ವಿಪರೀತ ವಾಹನಗಳ ದಟ್ಟಣೆ ಇರುವ ರಸ್ತೆ. ಅದಕ್ಕೆ ರಸ್ತೆ ವಿಭಾಜಕವಿದೆ. ಅದನ್ನು ಬಳಸಿ ರಸ್ತೆ ದಾಟಲು ಅರ್ಧ ಕಿಲೋಮೀಟರ್ ಹೆಚ್ಚಾಗಿ ನಡೆಯಬೇಕು. ಮುಂದಿನ ಸರ್ಕಲ್ನಲ್ಲಿ ಒಂದು ಸಿಗ್ನಲ್ ಇದೆ.